ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾವಿವತ್ತು ನೋಡೋಣ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದಲ್ಲಿ ಅಂದರೆ SSP ತಂತ್ರಾಂಶದಲ್ಲಿ SSP ಪೋರ್ಟಲ್ನಲ್ಲಿ ಯಾವೆಲ್ಲ ರೀತಿಯಾಗಿರ್ತಕ್ಕಂತಹ ಎಡಿಟ್ ಆಪ್ಷನ್ಗಳನ್ನು ಬಿಟ್ಟಿದ್ದಾರೆ ಅಂತೇಳಿ ನಾನು ನಿಮಗಿಲ್ಲಿ ತೋರಿಸ್ಕೊಡ್ತೀನಿ. ನಿಮಗೆ ಏನಾದರೂ ಮೊಬೈಲ್ ನಂಬರ್ನ ಚೇಂಜ್ ಮಾಡಬೇಕು ಅಂತ ಇದ್ದಿದ್ದರೆ ಮೊಬೈಲ್ ನಂಬರ್ ಮತ್ತು ನಿಮ್ಮ ಜೆಂಡರನ್ನು ಏನಾದರೂ ಚೇಂಜ್ ಮಾಡಬೇಕು ಅಥವಾ ಏನಾದರೂ ಆಧಾರ್ ಕಾರ್ಡಲ್ಲಿ ನೇಮನ್ನು ಅಪ್ಡೇಟ್ ಮಾಡೋದು ಯಾವ ರೀತಿ ಅಂತೇಳಿ ನಾನು ನಿಮ್ಗೆ ಇವತ್ತು ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಗೆ ಯಾರೆಲ್ಲ ವಿದ್ಯಾರ್ಥಿಗಳು ಈಗಾಗಲೇ SSP ಅರ್ಜಿಯನ್ನು ಸಲ್ಲಿಸಿದ್ದೀರಾ, ಹಾಗೆ ಇನ್ನೂ ಸಲ್ಲಿಸಬೇಕಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ಏನಾದರೂ ನಿಮ್ಮ ಮೊಬೈಲ್ ನಂಬರ್ ಅಥವಾ ಯಾವುದಾದ್ರೂ ಹಳೇದಾಗಿ ಯಾರಾದರೂ ಹಾಕ್ಬಿಟ್ಟಿದ್ರೆ ನಿಮಗೆ ಈಗ ಮೊಬೈಲ್ ನಂಬರ್ ಚೇಂಜ್ ಮಾಡೋದು ಹೇಗೆ ಅಂತೇಳಿ ನಿಮಗೆ ಪ್ರತಿಯೊಂದು ವಿದ್ಯಾರ್ಥಿಗಳಿಗೂ ಗೊತ್ತಿರಲ್ಲ. ಆಲ್ಮೋಸ್ಟ್ ಆಲ್ ವಿದ್ಯಾರ್ಥಿಗಳಿಗೆಲ್ಲ ಈ ಒಂದು ಸಮಸ್ಯೆ ಕಾಡ್ತಾ ಇರೋದ್ರಿಂದ ನಾನು ನಿಮಗಿಲ್ಲಿ ತಿಳಿಸ್ಕೊಡ್ತೇನೆ. ಫ್ರೆಂಡ್ಸ್, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಏನು ಮಾಡಬೇಕಂತ ಗೊತ್ತಲ್ವಾ? ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನನ್ನು ಆಲಲ್ಲಿ ಇಟ್ಕೊಳ್ಳಿ. ನಾವು ಹಾಕುವಂಥ ಎಲ್ಲ ನೋಟಿಫಿಕೇಷನ್ಗಳ ವೀಡಿಯೋವನ್ನು ಮೊದಲನೇದಾಗಿ ಪಡಿಬೋದು. ಬನ್ನಿ ಫ್ರೆಂಡ್ಸ್, ಮೊಬೈಲಲ್ಲೇ ನೀವು ಯಾವ ರೀತಿಯಾಗಿ ಚೇಂಜ್ ಮಾಡೋದು ಅಂತೇಳಿ ನಾನು ನಿಮಗಿಲ್ಲಿ ತಿಳಿಸ್ಕೊಡ್ತೀನಿ. ನೀವು ಮೊದಲನೇದಾಗಿ ಇಲ್ಲಿ ಏನು ಮಾಡಬೇಕಂತ ಹೇಳಿದ್ರೆ, ನೀವು ನಿಮ್ಮ ಗೂಗಲ್ ಅಥವಾ ಕ್ರೋಮ್ ಬ್ರೌಸರ್ಗೆ ಹೋಗಬೇಕಾಗುತ್ತೆ. ಹೋಗ್ಬಿಟ್ಟು ನೀವು ಇಲ್ಲಿ SSP ಅಂತೇಳಿ ಮೊದಲನೇದಾಗಿ ಸರ್ಚ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ, ನಾನು ಸರ್ಚ್ ಮಾಡಿದ್ದೀನಿ ಈ ಥರ ಸರ್ಚ್ ಮಾಡಿಬಿಟ್ಟು ಇಲ್ಲಿ ಮೊದಲನೇದಾಗಿ ನಿಮಗಿಲ್ಲಿ ಒಂದು ವೆಬ್ಸೈಟ್ ಕಾಣಿಸುತ್ತೆ. ಈ ವೆಬ್ಸೈಟ್ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಒಂದು ಇಂಟರ್ಪೇಜ್ ಓಪನ್ ಆಗುತ್ತೆ. ಒಂದು ನಿಮಿಷ. ಈ ರೀತಿಯಾಗಿ ನಿಮಗಿಲ್ಲಿ ಇಂಟರ್ಪೇಜ್ ಓಪನ್ ಆಗುತ್ತೆ. ನೀವು ಇಲ್ಲಿ ನೋಡ್ಬೋದು, ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ ಅಂತಲೂ ಇದೆ. ಹಾಗೆ ಇಲ್ಲಿ ಏನಾದರೂ ನಿಮಗೆ ನಿಮ್ಮ SSP ID ಮತ್ತು ಪಾಸ್ವರ್ಡ್ ಗೊತ್ತಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಮೊದಲನೇ ಆಪ್ಷನ್ ಎಡಗಡೆ ಇರೋದ್ರಲ್ಲಿ. ಅದೇ ರೀತಿಯಾಗಿ ಇಲ್ಲಿ ನಿಮ್ಮ SSP ID ಮತ್ತು ಫೋನ್ ನಂಬರ್ನ ಯಾವ ರೀತಿ ತಿಳ್ಕೊಳೋದು ಅಂತೇಳಿ ನಾನು ಈಗಾಗಲೇ ಒಂದು ವಿಡಿಯೋದನ್ನು ಮಾಡಿ ಹಾಕಿದ್ದೀನಿ. ನೀವು ಅದನ್ನು ಹೋಗಿ ನನ್ನ ಚಾನಲಲ್ಲಿ ನೀವು ನೋಡ್ಬೋದು. ಅದೇ ರೀತಿಯಾಗಿ ನೀವು ಇಲ್ಲಿ ನೆಕ್ಸ್ಟ್ ಇಲ್ಲಿ ಬರೋದಾದರೆ ಇಲ್ಲಿ ನೀವು 2024-25ನೇ ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆಯಲ್ಲ, ನೀವಿಲ್ಲಿ ಯಾವುದೇ ಆಗಲಿ ಇಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ನೆಕ್ಸ್ಟು ಪ್ರೊಸೆಸ್ ಕೇಳುತ್ತೆ. ನೀವು ಇಲ್ಲಿ ನೋಡ್ಬೋದು, ಈ ರೀತಿ ಕ್ಲಿಕ್ ಮಾಡಿದ ತಕ್ಷಣ ಸ್ಟೂಡೆಂಟ್ ಲಾಗಿನ್ ID ಮತ್ತು ಪಾಸ್ವರ್ಡ್, ನಿಮ್ಮ SSP ID ಮತ್ತು ಪಾಸ್ವರ್ಡನ್ನು ಹಾಕಿ ಇಲ್ಲಿ ಕ್ಯಾಪ್ಚರ್ ಕೋಡನ್ನು ಕೊಟ್ಟಿರ್ತಾರೆ. ನೀವಿಲ್ಲಿ ನೋಡ್ಬೋದು, ಕ್ಯಾಪ್ಚರ್ ಕೋಡನ್ನು ಕೊಟ್ಟಿರ್ತಾರೆ. ನೀವು ಇಲ್ಲಿ ಕ್ಯಾಪ್ಚರ್ ಕೋಡು ಯಾವ ರೀತಿ ಕೊಟ್ಟಿರ್ತಾರೋ ಆ ರೀತಿಯಾಗಿ ಹಾಕಿ ಇಲ್ಲಿ ನೀವು ಇಲ್ಲಿ ಸ್ಟೂಡೆಂಟ್ ಲಾಗಿನ್ ಮೇಲೆ ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನಾವು ಇಲ್ಲಿ ಒಂದು ನಿಮಿಷ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡಿ, ಕ್ಯಾಪ್ಚರ್ ಐಡಿಯನ್ನು ಮೊದಲನೇದಾಗಿ ಹಾಕಬೇಕಾಗುತ್ತೆ ಮತ್ತು ಲಾಗಿನ್ ID ಮತ್ತು ಪಾಸ್ವರ್ಡನ್ನು ಹಾಕಿಬಿಟ್ಟು ನೀವು ಇಲ್ಲಿ ಲಾಗಿನ್ ಆದರೆ ನಿಮಗೆ ಅಲ್ಲಿ ತೋರಿಸುತ್ತೆ. ಒಂದು ನಿಮಿಷ, ನಿಮಗೆ ಲೈವಲ್ಲೇ ಎಲ್ಲ ತೋರಿಸ್ಬಿಡ್ತೀನಿ. ನೀವಿಲ್ಲಿ ನೋಡ್ಬೋದು, ಸ್ಟೂಡೆಂಟ್ ಲಾಗಿನ್ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ತಿದ್ದೀನಿ. ಕ್ಲಿಕ್ ಮಾಡಿದ ತಕ್ಷಣ ನೀವಿಲ್ಲಿ ನೋಡ್ಬೋದು ನಿಮ್ಮ ನೇಮ್ ಮತ್ತು ನಿಮ್ಮ ಸ್ಟೂಡೆಂಟ್ ID, ಹಾಗೆ ಇಲ್ಲಿ ನಿಮಗೆ ಒಂದು ಪೇಜು ಕೂಡ ಓಪನ್ ಆಗುತ್ತೆ. ಯಾವ ಡೇಟ್ಗೆ ನೀವು ಇಲ್ಲಿ ಓಪನ್ ಮಾಡಿರ್ತೀರ ಆ ಡೇಟು ಕೂಡ ಇಲ್ಲಿ ಓಪನ್ ಆಗುತ್ತೆ. ಹಾಗೆ ಇಲ್ಲಿ ಮೊದಲನೇದಾಗಿ ಹೋಮ್ ಆಪ್ಷನ್, ಹಾಗೆ ಇಲ್ಲಿ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಅಪ್ಲೈ ಅಂತೇಳಿ, ಅಪ್ಲೈ ಫಾರ್ ದ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್. ಯಾರೆಲ್ಲ ವಿದ್ಯಾರ್ಥಿಗಳು ಇನ್ನೂ ಸ್ಕಾಲರ್ಶಿಪ್ ಅಪ್ಲೈ ಮಾಡಿಲ್ಲ, ನೀವು ಇಲ್ಲಿ ಅಪ್ಲೈ ಫಾರ್ ದ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂತಿದೆ ಅಲ್ವಾ, ಅಲ್ಲಿ ನೀವು ಅಪ್ಲೈ ಮಾಡಬೇಕಾಗುತ್ತೆ. ನೀವು ಇಲ್ಲಿ ಅಪ್ಲೈ ಮಾಡಿದ ತಕ್ಷಣ ನೀವು ಇಲ್ಲಿ ನೋಡ್ಬೋದು, ನನ್ನದು ಆಲ್ರೆಡಿ ನಮ್ಮ ವಿದ್ಯಾರ್ಥಿದು 5 ಸ್ಟೆಪ್ನು ಕಂಪ್ಲೀಟಾಗಿ ಇಲ್ಲಿ ನಾವಿಲ್ಲಿ ಹಾಕಿದ್ದೀವಿ. ನೀವು ಇಲ್ಲಿ ನೋಡ್ಬೋದು. ಹಾಗೆ ಯಾರಿಗೆಲ್ಲ ಫೈನಲ್ ಸಬ್ಮಿಷನ್ ಏನಾದರೂ ತೊಗೊಳ್ತಿಲ್ಲ ಅಂತ ಹೇಳಿದ್ರೆ ನೀವಿಲ್ಲಿ ಏನು ಮಾಡಬೇಕಾಗುತ್ತೆ ಅಂತಂದರೆ, ಇಲ್ಲಿ KYC ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ. ನೀವು ಇಲ್ಲಿ ನೋಡ್ಬೋದು, ಇಲ್ಲಿ KYCನ ನೀವು ಇಲ್ಲಿ ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ. KYCನ ನೀವು ಇಲ್ಲಿ ಕಂಪ್ಲೀಟ್ ಮಾಡಿಕೊಂಡ್ರೆ ನಿಮಗೆ ಫೈನಲ್ ಸಬ್ಮಿಷನ್ ತೊಗೊಳುತ್ತೆ. ಯಾರಿಗೆಲ್ಲ ಫೈನಲ್ ಸಬ್ಮಿಷನ್ ತೊಗೊತಿಲ್ಲ ನೀವಿಲ್ಲಿ ಅದನ್ನು ಕೂಡ ಇಲ್ಲಿ ನೀವು ಸಾಲ್ವ್ ಮಾಡ್ಬೋದಾಗಿರುತ್ತೆ. ಅದೇ ರೀತಿಯಾಗಿ ಇಲ್ಲಿ ನಮ್ಮ ಪಾಸ್ವರ್ಡ್ ಮತ್ತು ನೇಮ್ ಜೆಂಡರನ್ನು ಯಾವ ರೀತಿಯಾಗಿ ಚೇಂಜ್ ಮಾಡೋದಂತ ಇಲ್ಲಿ ನಿಮಗೆ ಮೇನ್ ಟಾಪಿಕ್ಗೆ ಬರೋಣ. ಇಲ್ಲಿ ನೀವು ಪ್ರೊಫೈಲ್ ಅಂತ ಕಾಣ್ತಿದೆ ಅಲ್ವಾ, ನೀವು ಇಲ್ಲಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಪ್ರೊಫೈಲ್ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಜನ್ರೇಟ್ ಆಗ್ತವೆ. ನೋಡ್ಬೋದು, ನೀವು ಏನಾದರೂ ಚೇಂಜ್ ಪಾಸ್ವರ್ಡ್, ನೀವೇನಾದರೂ ಪಾಸ್ವರ್ಡನ್ನು ಚೇಂಜ್ ಮಾಡಬೇಕು ಅಂತ ಏನಾದರೂ ಬಯಸಿದರೆ ಪಾಸ್ವರ್ಡನ್ನು ಚೇಂಜ್ ಮಾಡ್ಕೊಳ್ಬೋದು. ಅದೇ ರೀತಿಯಾಗಿ ನೀವಿಲ್ಲಿ ಮೊಬೈಲ್ ನಂಬರನ್ನು ಅಪ್ಡೇಟ್ ಮಾಡಬೇಕಂತ ಹೇಳಿದರೆ ಇಲ್ಲಿ ಮೊಬೈಲ್ ನಂಬರನ್ನು ಅಪ್ಡೇಟ್ ಮಾಡ್ಬೋದು. ಅದೇ ರೀತಿಯಾಗಿ ನಿಮ್ಮ ಸ್ಟೂಡೆಂಟ್ ಜೆಂಡರನ್ನು ನೀವೇನಾದರೂ ಚೇಂಜ್ ಮಾಡಬೇಕು, ಅಥವಾ ಈಗ ನೀವು ಯಾರಾದರೂ ಮೇಲ್ ಅಂತ ಇರುತ್ತೆ, ಫಿಮೇಲ್ ಅಂತ ಯಾರಾದರೂ ಕೊಟ್ಬಿಡ್ತಾರೆ. ಅದೇ ರೀತಿಯಾಗಿ ಕಂಪ್ಯೂಟರ್ ಸೆಂಟ್ರಲ್ಲಿ ಏನಾದರೂ ಒಂದು ಮಿಸ್ಟೇಕ್ ಆಗಿದ್ದರೆ ನೀವು ಇಲ್ಲೇ ಚೇಂಜ್ ಮಾಡ್ಕೋಬೋದು. ಯಾವುದೇ ರೀತಿಯಾದಂಥ ಕಂಪ್ಯೂಟರ್ ಸೆಂಟ್ರಿಗೆ ಹೋಗೋವಂಥ ಅವಶ್ಯಕತೆ ಇರಲ್ಲ. ನೀವು ಮನೆಯಲ್ಲೇ ಕೂತ್ಕೊಂಡು ಆರಾಮ್ಸೆ ಆಗಿ ನೀವು ಇಲ್ಲಿ ಕಂಪ್ಲೀಟ್ ಮಾಡ್ಕೊಳ್ಬೇಕಾಗಿರುತ್ತೆ. ಅದೇ ರೀತಿಯಾಗಿ ನೀವೇನಾದರೂ ಚೇಂಜ್ ಆಧಾರ್ ಕಾರ್ಡ್ ನೇಮನ್ನು ಕೂಡ ಚೇಂಜ್ ಮಾಡ್ತೀರಾ ಅಂತ ಹೇಳಿದ್ರು ಕೂಡ ಇಲ್ಲಿ ನೀವಿಲ್ಲಿ ಚೇಂಜ್ ಮಾಡ್ಕೊಳ್ತಕ್ಕಂಥ ಆಪ್ಷನನ್ನು ಬಿಟ್ಟಿದ್ದಾರೆ. ಅದೇ ರೀತಿಯಾಗಿ ನೀವೇನಾದರೂ ಇಲ್ಲಿ
ಚೇಂಜ್ ಪಾಸ್ವರ್ಡನ್ನು ಮಾಡಬೇಕಂತ ಹೇಳಿದ್ರೆ ಇಲ್ಲಿ ನೀವು ಚೇಂಜ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಯೂಸರ್ ಐ ಡಿ ಅಂದರೆ SSP ಲಾಗಿನ್ ಐ ಡಿಯನ್ನು ಹಾಕಬೇಕಾಗುತ್ತೆ. ನೀವೇನಾದರೂ ಹೊಸದಾಗಿ ಯಾವ ರೀತಿಯಾಗಿ ನಿಮ್ಮ ಪಾಸ್ವರ್ಡ್ ಇಡಬೇಕೋ ಆ ರೀತಿಯಾಗಿ ಪಾಸ್ವರ್ಡನ್ನು ಇಲ್ಲಿ ಹಾಕ್ಬಿಟ್ಟು ಮತ್ತು ಕನ್ಫರ್ಮ್ ಪಾಸ್ವರ್ಡ್ ಕೂಡ ಸೇಮ್ ರೀತಿಯಾಗಿ ನೀವು ಏನು ಹಾಕ್ಬೇಕಂತ ಇಲ್ಲಿ ಹಾಕಿರ್ತೀರಲ್ವ ನೀವು ಪಾಸ್ವರ್ಡಲ್ಲಿ ಅದನ್ನೇ ಇಲ್ಲಿ ಸೇಮ್ ಆಗಿ ನೀವು ಇಲ್ಲಿ ಹಾಕಬೇಕಾಗುತ್ತೆ. ಅದು ಹಾಕಿದ ತಕ್ಷಣ ನೀವು ಇಲ್ಲಿ ನೋಡ್ಬೋದು ಚೇಂಜ್ ಪಾಸ್ವರ್ಡ್ ಅಂತೇಳಿ ಇಲ್ಲಿ ಇದೆ ಅಲ್ವಾ, ಅದರ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಹಾಕಿಬಿಟ್ರೆ ನಿಮ್ಮ ಪಾಸ್ವರ್ಡನ್ನು ಕೂಡ ಇಲ್ಲಿ ಅಪ್ಡೇಟ್ ಆಗುತ್ತೆ. ಅದೇ ರೀತಿಯಾಗಿ ನೀವೇನಾದರೂ ಮೊಬೈಲ್ ನಂಬರ್ನ ಚೇಂಜ್ ಮಾಡೋದು ಅಂದರೆ ಯಾವ ರೀತಿಯಾಗಿ ಮೊಬೈಲ್ ನಂಬರ್ನ ಚೇಂಜ್ ಮಾಡಬೇಕು ಅಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೀವು ಇಲ್ಲಿ ನೋಡ್ಬೋದು. ನೀವೇನಾದರೂ ಇಲ್ಲಿ ಮೊಬೈಲ್ ನಂಬರ್ ಅಪ್ಡೇಟ್ ಅಂತ ಇದೆ ಅಲ್ವಾ, ಅಪ್ಡೇಟ್ ಏನಾದರೂ ನೀವು ಮೊಬೈಲ್ ನಂಬರ್ ಕೊಡಬೇಕು ಅಂತ ಹೇಳಿದ್ರೆ ಅದ್ರ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಅದ್ರ ಮೇಲೆ ಇಲ್ಲಿ ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮಗಿಲ್ಲಿ ಮೊಬೈಲ್ ನಂಬರ್ ಹಾಕಬೇಕು, ಎಂಟರ್ ಮಾಡಿಬಿಟ್ಟು ಇಲ್ಲಿ OTP ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ OTP ಕೂಡ ಜನ್ರೇಟ್ ಆಗುತ್ತೆ. ಆ ನಂಬರ್ಗೆ ಯಾವ ನಂಬರ್ ಹಾಕಿರ್ತೀರಲ್ವ ಆ ನಂಬರ್ಗೆ OTP ಕೂಡ ಬರುತ್ತೆ. ಆ OTP 4 ನಂಬರ್ OTP ಬರುತ್ತೆ. ಆ ನಂಬರ್ನ ನೀವು ಇಲ್ಲಿ ಎಂಟರ್ ಮಾಡಿಬಿಟ್ಟು ಚೇಂಜ್ ಮೊಬೈಲ್ ನಂಬರ್ ಅಥವಾ ಅಪ್ಡೇಟ್ ಮೊಬೈಲ್ ನಂಬರ್ ಅಂತ ಕೊಡುತ್ತೆ. ಆವಾಗ ಅಪ್ಡೇಟ್ ಮಾಡಿದ್ರೆ ಇಲ್ಲಿ ನಿಮಗೆ ಮೊಬೈಲ್ ನಂಬರ್ ಕೂಡ ಅಪ್ಡೇಟ್ ಆಗುತ್ತೆ. ನೆಕ್ಸ್ಟ್ ನೀವು ಇಲ್ಲಿ ನೋಡೋದು ನಿಮಗೇನಾದರೂ ಜೆಂಡರ್ ಚೇಂಜ್ ಮಾಡಬೇಕು ಸ್ಟೂಡೆಂಟ್ದು ಅಂತ ಹೇಳಿದ್ರೆ ನಿಮಗಿಲ್ಲಿ ನೀವು ಆಧಾರ್ ಕಾರ್ಡಲ್ಲಿ ಇರ್ತಕ್ಕಂತಹ ನಿಮ್ಮ ನಂಬರನ್ನು ಕೂಡ ಇಲ್ಲಿ ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಇಲ್ಲಿ ನಂಬರನ್ನು ಮೆನ್ಷನ್ ಮಾಡಿ ಅದೇ ರೀತಿ ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿಯಾಗಿ ನಿಮ್ಮ ನೇಮ್ ಇದೆ ಆ ರೀತಿಯಾಗಿ ನಿಮ್ಮ ನೇಮನ್ನು ಹಾಕಿಬಿಟ್ಟು ಇಲ್ಲಿ ನೀವು ಮೇಲ್ ಆಗಿದ್ದರೆ ಮೇಲ್, ಫಿಮೇಲ್ ಆಗಿದ್ದರೆ ಫಿಮೇಲ್, ಟ್ರಾನ್ಸ್ಜೆಂಡರ್ ಆಗಿದ್ದರೆ ಟ್ರಾನ್ಸ್ಜೆಂಡರ್ ಅಂತೇಳಿ ನೀವು ಇಲ್ಲಿ ಕೊಟ್ಬಿಟ್ಟು ಇಲ್ಲಿ ಪ್ರೊಸೀಡ್ ಅಂತ ಕೊಟ್ಟರೆ ನಿಮಗೂ ಕೂಡ ಇಲ್ಲಿ ಅಪ್ಡೇಟನ್ನು ಜೆಂಡರ್ ಕೂಡ ಅಪ್ಡೇಟ್ ಆಗುತ್ತೆ. ಅದೇ ರೀತಿಯಾಗಿ ಲಾಸ್ಟಾಗಿ ನೀವು ಇಲ್ಲಿ ನೋಡೋದಾದರೆ ಆಧಾರ್ ಕಾರ್ಡ್ ನೇಮ್ ಅಪ್ಡೇಟ್ ಮಾಡಬೇಕು ಅಂತ ಹೇಳಿದ್ರೆ ನೀವೇನಾದರೂ ಮೊದಲನೇದಾಗಿ ನಿಮ್ಮ ನೇಮ್ ಈಗ ನಮ್ಮ ಸ್ಟೂಡೆಂಟ್ದು ನೇಮು ಕಿರಣ್ ಕುಮಾರ್ M ಅಂತ ಇದೆ. ಅದರಲ್ಲಿ ಮೊದಲನೇದಾಗಿ ಅವ್ರದ್ದು ಏನಂತ ಇರುತ್ತೆ M ಕಿರಣ್ ಕುಮಾರ್ ಅಂತ ಆಧಾರ್ ಕಾರ್ಡಲ್ಲಿ ಏನಾದರೂ ಬಂದಿದ್ದರೆ ಈಗ ನೀವು ಚೇಂಜ್ ಮಾಡಬೇಕು, ಇನ್ಷಿಯಲನ್ನು ಆ ಕಡೆ ಚೇಂಜ್ ಮಾಡಬೇಕು, ಇಲ್ಲ ನೇಮೇ ಚೇಂಜ್ ಆಗಿದೆ ಅಂತ ಹೇಳಿದ್ರು ಕೂಡ ನೀವು ಇಲ್ಲಿ ಚೇಂಜ್ ಮಾಡ್ತಕ್ಕಂಥ ಸಾಧ್ಯತೆಗಳು ಕೂಡ ಎಲ್ಲ ಇದೆ. ಅದೇ ರೀತಿಯಾಗಿ ನೀವು ಇಲ್ಲಿ ನೋಡ್ಬೋದು ಕ್ಲಿಕ್ ಟು ಪ್ರೊಸೀಡ್ ಅಂತ ಇದೆ. ನೀವು ಇಲ್ಲಿ ಹಾಕ್ಬಿಟ್ಟು ನಿಮ್ಮ ಅಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಹೆಸರು, ಆಧಾರ್ ಕಾರ್ಡ್ನಲ್ಲಿ ಇರುವಂತಹ ನಿಮ್ಮ ಹೆಸರನ್ನು ಕೂಡ ನೀವು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಅದೇ ರೀತಿಯಾಗಿ ಇಲ್ಲಿ ಆಧಾರ್ ಕಾರ್ಡ್ ಸಂಖ್ಯೆಯನ್ನು ನೀವು ಇಲ್ಲಿ ಹಾಕ್ಬಿಟ್ಟು ಆಧಾರ್ ಕಾರ್ಡ್ ನಂಬರನ್ನು ನೆಕ್ಸ್ಟ್ ನೀವು ಇಲ್ಲಿ ಅಗ್ರಿ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ಇಲ್ಲಿ ಅಗ್ರಿ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಸಬ್ಮಿಟ್ ಮೇಲೆ ಏನಾದರೂ ನೀವು ಇಲ್ಲಿ ಕೊಟ್ಟರೆ ನಿಮ್ಮ ನೇಮು ಕೂಡ ಇಲ್ಲಿ ಅಪ್ಡೇಟ್ ಆಗುತ್ತೆ. ನಿಮ್ಮ ಆಧಾರ್ ಕಾರ್ಡ್ನಲ್ಲಿರುವಂತೆ ನಿಮ್ಮ ನೇಮು ಕೂಡ ಇಲ್ಲಿ ಅಪ್ಡೇಟ್ ಆಗುತ್ತೆ. ಫ್ರೆಂಡ್ಸ್ ನೋಡಿ, ಈ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿದೆ ಅಂತೇಳಿ ನಾನು ಇಲ್ಲಿ ತಿಳ್ಕೊತಿದ್ದೀನಿ. ಈ ಇನ್ಫಾರ್ಮೇಷನ್ ನಿಮಗೇನಾದರೂ ಯೂಸ್ಫುಲ್ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಪಕ್ಕದಲ್ಲಿ ಕಾಣ್ತಕ್ಕಂಥ ಬೆಲ್ಲೈಕನ್ನು ಆಲಲ್ಲಿ ಇಟ್ಕೊಳ್ಳಿ. ಪ್ಲೀಸ್ ಸಪೋರ್ಟ್ ಮಾಡಿ ಗೈಸ್. ಥ್ಯಾಂಕ್ ಯು ಸೋ ಮಚ್.